ವೀಕ್ಷಕರಿಗೆಲ್ಲ ಸ್ವಾಗತ. 2026 ಫೆಬ್ರವರಿ 1ನೇ ತಾರೀಕಿನಿಂದ ಫೆಬ್ರವರಿ 10ನೇ ತಾರೀಕಿನ ತನಕ ದ್ವಾದಶ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಅಂದ್ರೆ ಈ 10 ದಿನಗಳ ಸಮಯದಲ್ಲಿ ಬುಧ ಮತ್ತೆ ಶುಕ್ರ ಕುಂಭ ರಾಶಿಗೆ ಪ್ರವೇಶವನ್ನು ಮಾಡ್ಕೊಳ್ತಾ ಇದ್ದಾರೆ. ಬುಧ ಫೆಬ್ರವರಿ 3ನೇ ತಾರೀಕು ಮಕರ ರಾಶಿಯನ್ನು ಬಿಟ್ಟು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾರೆ. ಇನ್ನು ಶುಕ್ರ ಫೆಬ್ರವರಿ 6ನೇ ತಾರೀಕು ಮಕರ ರಾಶಿಯನ್ನು ಬಿಟ್ಟು ಕುಂಭ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಚಂದ್ರ ಕರ್ಕಾಟಕ ರಾಶಿಯಿಂದ ವೃಶ್ಚಿಕ ರಾಶಿಯ ತನಕನೂ ಕೂಡ ಈ 10 ದಿನಗಳ ಸಮಯದಲ್ಲಿ ಸಂಚಾರವನ್ನು ಮಾಡ್ತಾ ಬರ್ತಾರೆ. ಇನ್ನು ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರೆಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರ, ಕುಜ ಮತ್ತೆ ಸೂರ್ಯ ಮಕರ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಇನ್ನು ರಾಹು ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಈ ಒಂದು ಗ್ರಹ ಸಂಚಾರಗಳು ಏನಿದೆ ಇದರಿಂದ ಏನು ಬುಧ ಶುಕ್ರ ಮುಖ್ಯವಾಗಿ ವಿಶೇಷವಾಗಿ ಕುಂಭ ರಾಶಿಗೆ ಪ್ರವೇಶ ಆಗ್ತಾ ಇದೆ, ಈ ಎರಡು ಗ್ರಹಗಳ ಪ್ರವೇಶದಿಂದ ಯಾವ ಯಾವ ರಾಶಿಗಳಿಗೆ ಸ್ವಲ್ಪ ಅನುಕೂಲ ಉಂಟಾಗ್ತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷ ರಾಶಿ. ಈ ಮೇಷ ರಾಶಿಯವರಿಗೆ ಇಷ್ಟು ದಿನ ಶುಕ್ರನ ಬಲ ಇರಲಿಲ್ಲ, ಆದ್ರೆ ಈ ಫೆಬ್ರವರಿ 6ನೇ ತಾರೀಕಿನ ನಂತರ ಶುಕ್ರ ಬಲ ಪ್ರಾರಂಭ ಆಗುತ್ತೆ. ಶುಕ್ರ ಲಾಭ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ಕೊಳ್ತಾರೆ. ಹಾಗೇನೆ ಬುಧ ಫೆಬ್ರವರಿ 3ನೇ ತಾರೀಕಿನೇ ಲಾಭ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ಕೊಳ್ತಾರೆ. ನೋಡಿ, ಇದು ತುಂಬಾ ಉನ್ನತವಾಗಿರ್ತಕ್ಕಂತಹ ಸಮಯ ಇದಾಗಿರುತ್ತೆ. ಉದ್ಯೋಗದ ವ್ಯವಹಾರಗಳಾಗಿರ್ಬೋದು ಅಥವಾ ವ್ಯಾಪಾರ ಆಗಿರ್ಬೋದು, ಇದರಲ್ಲಿ ಸ್ವಲ್ಪ ಸಕ್ಸಸ್ ಕಾಣೋದಕ್ಕೆ ತುಂಬಾನೇ ಅನುಕೂಲಕರವಾಗಿರ್ತಕ್ಕಂತಹ ಸಮಯ ಅಂತಾನೆ ಹೇಳಬಹುದು. ಆರ್ಥಿಕ ವಿಚಾರದಲ್ಲೂ ಕೂಡ ನಿಮ್ಗೆ ಬರ್ತಕ್ಕಂತಹ ಹಣ ಏನಿದೆ ಅದು ಬರುವ ಸಾಧ್ಯತೆಗಳು ಲಕ್ಷಣಗಳು ನಿಮಗೆ ಕಂಡು ಬರ್ತಾ ಇರುತ್ತೆ. ಸಕಾಲಕ್ಕೆ ಧನದ ಒಂದು ಅಭಾವ ಅದೆಲ್ಲನೂ ಕೂಡ ಕಡಿಮೆ ಆಗ್ತಕ್ಕಂಥದ್ದು, ಸಕಾಲಕ್ಕೆ ಹಣ ನಿಮ್ಮ ಕೈಗೆ ಬಂದು ಸೇರ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು, ಹಾಗೇನೆ ಶತ್ರುಗಳು ಕೂಡ ಮಿತ್ರರಾಗ್ತಕ್ಕಂತಹ ಸಾಧ್ಯತೆನೂ ಕೂಡ ಕಂಡು ಬರ್ತಾ ಇರುತ್ತೆ. ಆದರೆ ನೋಡಿ, ಲಾಭ ಸ್ಥಾನದಲ್ಲಿ ಬುಧ ಮತ್ತೆ ರಾಹು ಪ್ರವೇಶ ಆಗ್ತಾ ಇದೆ, ಬುಧ ಪ್ರವೇಶ ಆಗ್ತಾ ಇದೆ, ಶುಕ್ರನು ಕೂಡ ಪ್ರವೇಶ ಆಗ್ತಾ ಇದ್ದಾರೆ. ಆದ್ರೆ ಪಂಚಮ ಸ್ಥಾನದಲ್ಲಿ ಕೇತು ಇರ್ತಕ್ಕಂಥದ್ದು. ಬಂದಿರ್ತಕ್ಕಂತಹ ಒಂದು ಹಣವನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಮಾತ್ರ ಪ್ರಯತ್ನ ಮಾಡಿ. ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡೋಣ. ಗೊತ್ತಿಲ್ಲದೆ ನೋಡಿ, ಶೇರ್ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ, ಆದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬುಧ ತುಂಬಾ ಇಂಪಾರ್ಟೆಂಟ್. ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನು ಹೂಡಿಕೆ ಮಾಡ್ಬೇಕಂದ್ರೆ ನಮ್ಮ ಜನ್ಮ ಜಾತಕದಲ್ಲೂ ಕೂಡ ಬುಧ ಎಲ್ಲಿದ್ದಾರೆ ಅಂತ ನೋಡ್ಕೋಬೇಕು. ಈಗ ಲಾಭಸ್ಥಾನಕ್ಕೇನೋ ಬುಧ ಬರ್ತಾ ಇದ್ದಾರೆ, ಇದರಿಂದ ಒಳ್ಳೇದೇ. ಆದ್ರೆ ಕೇತುವಿನ ವೀಕ್ಷಣೆ ಇರೋದ್ರಿಂದ, ಕೇತು ಪಂಚಮ ಸ್ಥಾನದಲ್ಲಿ ಇದಾರೆ ನಿಮ್ಗೆ ಮೇಷರಾಶಿಯವರಿಗೆ. ಪಂಚಮ ಸ್ಥಾನ ಅಂದ್ರೆ ಏನು? ನಾವು ಆಲೋಚನೆ ಮಾಡ್ತಕ್ಕಂತಹ ವಿಧಾನ ಯಾವ ತರ ಇರುತ್ತೆ, ನಮ್ಮ ಕ್ರಿಯೇಟಿವಿಟಿ ಮೈಂಡ್ ಇರುತ್ತಾ, ಅಥವಾ ಯಾರಾದ್ರೂ ಹೇಳಿದ ತಕ್ಷಣ ನಂಬಿ ಅದರಲ್ಲಿ ಪುಸುಕ್ರ ಅಂತ ಬಿದ್ಬಿಡ್ತೀವ, ಅಥವಾ ನಮಗೆ ಯೋಚನೆ ಮಾಡೋ ಶಕ್ತಿ ಇದೆಯಾ, ನಮ್ಮ ಒಂದು ಹೆಸರಿಗೆ ನಾವು ಅಥವಾ ಮಾಡ್ತಕ್ಕಂತಹ ಕೆಲಸಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ರೆಕಾಗ್ನೈಸೇಷನ್ ಸಿಗ್ತಾ ಇದೆಯಾ, ಒಂದು ಹೆಸರು ನೇಮ್ ಅಂಡ್ ಫೇಮ್ ಸಿಗ್ತಾ ಇದೆಯಾ, ಹಾಗೇನೆ ಪ್ರೀತಿ ಪ್ರೇಮ ಅಂದ್ರೆ ನಮ್ಮ ಒಂದು ಗಂಡ ಹೆಂಡತಿ ವಿಚಾರದಲ್ಲಿ ನಮ್ಮ ಒಂದು ಅನುಬಂಧ ಯಾವ ತರ ಇರುತ್ತೆ, ಹಾಗೇನೆ ಮುಖ್ಯವಾಗಿ ಸಂತಾನದ ಒಂದು ವಿಚಾರದಲ್ಲೂ ಕೂಡ ಪಂಚಮ ಸ್ಥಾನವನ್ನು ನೋಡ್ತೀವಿ. ಅಂತಹ ಪಂಚಮ ಸ್ಥಾನದಲ್ಲಿ ಕೇತುವಿನಂತಹ ಗ್ರಹ ಬಂದು ಕುತ್ಕೊಂಡಾಗ ನೋಡಿ, ಲಾಭಸ್ಥಾನ ಅಂದ್ರೆ ಫ್ರೆಂಡ್ ಸರ್ಕಲ್, ಸೋಷಿಯಲ್ ಸರ್ಕಲ್, ಮತ್ತಮೇಲೆ ಎಲ್ಡರ್ ಬ್ರದರ್ ಅಂತ ಕರಿತೀವಿ, ಅಣ್ಣ, ಮತ್ತಮೇಲೆ ಚಿಕ್ಕಪ್ಪ, ದೊಡ್ಡಪ್ಪ, ಇವರೆಲ್ಲರೂ ಕೂಡ ಲಾಭಸ್ಥಾನದಲ್ಲೇ ನಾವು ನೋಡ್ತೀವಿ. ಮತ್ತೆ ಬರ್ತಕ್ಕಂತಹ ಇನ್ಕಮ್ ಯಾವ ತರ ಇದೆ ಇದೆಲ್ಲನೂ ನಾವು ನೋಡ್ತೀವಿ. ನೋಡಿ, ಬರ್ತಕ್ಕಂತ ಇನ್ಕಮ್ ಏನೋ ಹಣ ಬರ್ತಾ ಇರುತ್ತೆ, ಆದ್ರೆ ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ಳಿ. ಯಾರು ಏನಾದ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಪುಸುಕರಂತ ಬೀಳೋದಕ್ಕೆ ಹೋಗ್ಬೇಡಿ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಕೂಡ ಮಾಡೋದಕ್ಕೆ ಇದು ಅಷ್ಟೊಂದು ಸಮಯ ಇದಾಗಿರೋದಿಲ್ಲ. ಸ್ವಲ್ಪ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, ವ್ಯಾಪಾರದಲ್ಲಿ ವಿಸ್ತರಣೆ ಮಾಡ್ಕೋಬೇಕು, ಇದೆಲ್ಲನೂ ಕೂಡ ಸ್ವಲ್ಪ ಆಲೋಚನೆ ಮಾಡಿ. ಹಣ ಬರುತ್ತೆ, ತೊಂದರೆ ಇಲ್ಲ. ಉದ್ಯೋಗದಲ್ಲಿ ಯಶಸ್ಸು ಇದೆ, ತೊಂದರೆ ಇರೋದಿಲ್ಲ. ಹೊಸ ಪ್ರಾಜೆಕ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ, ತೊಂದರೆ ಇರೋದಿಲ್ಲ. ಸ್ವಲ್ಪ ವಿಶ್ರಾಂತಿ ವಾತಾವರಣ ಇರುತ್ತೆ, ನೆಮ್ಮದಿ ವಾತಾವರಣ ಇರುತ್ತೆ. ಚಂದ್ರನ ಬಲ ಕೂಡ ಇದೆ ಈ 10 ದಿನಗಳ ಸಮಯದಲ್ಲಿ. ಚಂದ್ರನ ಬಲನೂ ಕೂಡ ಇರೋದ್ರಿಂದ ಮೇಜರ್ ಆಗಿ ಮೇಷರಾಶಿಯವರಿಗೆ ತೊಂದರೆ ಇರೋದಿಲ್ಲ. ಆದ್ರೆ ಯೋಚನೆ ಮಾಡಿ ಮುಂದುವರಿರಿ, ಯೋಚನೆ ಮಾಡಿ ಹೆಜ್ಜೆ ಇಡ್ರಿ, ಸದ್ವಿನಿಯೋಗ ಮಾಡ್ಕೊಳ್ಳಿ. ಹಣ ಬಂದಿರತಕ್ಕಂಥದ್ದಾಗಿರ್ಬೋದು, ಕಾಲ ಅನ್ನೋದು ನಿಮಗೆ ನಿಮ್ಮ ಒಂದು ಕೈ ಸೇರ್ತಾ ಇದೆ. ಈ 10 ದಿನಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಲಾಭ, ಗಂಡ ಹೆಂಡತಿ ವಿಚಾರದಲ್ಲಿ ಪರಸ್ಪರ ಹೊಂದಾಣಿಕೆಗಳು, ಇವೆಲ್ಲನೂ ಕೂಡ ನಿಮಗೆ ಕ್ರಮೇಣವಾಗಿ ಸಿಗ್ತಾ ಹೋಗುತ್ತೆ ಸ್ವಲ್ಪ ದಿನಗಳ ಕಾಲ. ಇದನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಮಾತ್ರ ಪ್ರಯತ್ನ ಮಾಡಿ. ಯಾರಾದ್ರೂ ಏನಾದ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಪುಸ್ತಕನ ಬೀಳೋದಲ್ಲ. ಹಾಗೆ ಹೊಸ ಮಿತ್ರರ ಒಂದು ಕನೆಕ್ಷನ್ ಆಗ್ತಕ್ಕಂಥದ್ದು, ಯಾರಾದ್ರೂ ಪರಿಚಯ ಆಗ್ತಕ್ಕಂಥದ್ದು, ಹಳೆ ಮಿತ್ರರ ಭೇಟಿ ಕೂಡ ಆಗ್ತಕ್ಕಂತಹ ಸಾಧ್ಯತೆ ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ. ಈ ಮೇಷರಾಶಿಯವರು ತಪ್ಪದೆ ನೀವು ಮಾಡ್ಬೇಕಾಗಿರೋ ಕೆಲಸ, ಪ್ರತಿನಿತ್ಯ ಗಣಪತಿ ಆರಾಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ಗಣಪತಿಯನ್ನು ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ಒಳ್ಳೇದು. ಹಾಗೇನೆ ಸ್ವಲ್ಪ ದುರ್ಗಾದೇವಿ ಅಥವಾ ಹತ್ತಿರದ
ನಿಮಗೆ ದೇವಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆಂಪು ಹೂಗಳನ್ನ ಅರ್ಪಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಬುಧನ ಪ್ರವೇಶ ಏನು ದಶಮ ಸ್ಥಾನಕ್ಕೆ ಅಂದ್ರೆ ಫೆಬ್ರವರಿ 3ನೇ ತಾರೀಕು ನವಮ ಸ್ಥಾನದಿಂದ ನಿಮಗೆ ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಾಗೇನೆ ಶುಕ್ರ ಈ ಒಂದು ಫೆಬ್ರವರಿ 6ನೇ ತಾರೀಕು ನವಮ ಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಶುಕ್ರನ ಬಲ ಇರೋದಿಲ್ಲ, ಆದ್ರೆ ಬುಧನ ಬಲ ಇರುತ್ತೆ. ನೋಡಿ, ಬುಧನ ಬಲ, ಬುಧ ಪಂಚಮಾಧಿಪತಿಯಾಗಿ ವೃಷಭ ರಾಶಿಯವರಿಗೆ ದಶಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಹೊಸ ಪ್ರಾಜೆಕ್ಟ್ ಅಂದ್ರೆ ನಿಮ್ಮ ಮೇಲೆ ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ ಸಿಗ್ತಕ್ಕಂಥದ್ದು, ನಿಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ಒಂದು ಹೊಸ ಪ್ರಾಜೆಕ್ಟ್ ನಿಮ್ಗೆ ಬರ್ತಕ್ಕಂಥದ್ದು, ಅದು ಸಾಫ್ಟ್ವೇರ್ ಆಗಿರ್ಬೋದು, ಇನ್ನಿತರ ಕೆಲಸಗಳಾಗಿರ್ಬೋದು, ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು. ಹೊಸದಾಗಿ ಏನಾದ್ರು ನಿಮ್ಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ಏನು ಅಭಿವೃದ್ಧಿಗೋಸ್ಕರ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಉದ್ಯೋಗದ ವಿಚಾರದಲ್ಲಾಗಿರ್ಬೋದು, ವ್ಯಾಪಾರದ ವಿಚಾರದಲ್ಲಾಗಿರ್ಬೋದು, ಇಂಪ್ರೂವ್ಮೆಂಟ್ಗೋಸ್ಕರ ಒಳ್ಳೆ ಅವಕಾಶ ಸಿಗ್ತಾ ಹೋಗುತ್ತೆ. ಹೊಸ ಪ್ರಾಜೆಕ್ಟ್ ನಿಮ್ಗೆ ಸಿಗ್ತಕ್ಕಂಥದ್ದು, ಹೊಸ ಕೆಲಸಗಳೇನಾದ್ರು ಹುಡುಕ್ತಾ ಇದ್ರೆ ಕೆಲಸ ಸಿಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು ಉಂಟಾದರೂ ಕೂಡ ನಿಮಗೆ ಚಂದ್ರನ ಬಲ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ ಈ ವಾರದಲ್ಲಿ. ಈ 10 ದಿನಗಳ ವಾರ ಅಲ್ಲ, 10 ದಿನಗಳ ಸಮಯದಲ್ಲಿ ಚಂದ್ರನ ಬಲ ಅನ್ನೋದು ತುಂಬಾ ಪರಿಪೂರ್ಣವಾಗಿ ಇರೋದಿಲ್ಲ, ಮಿಶ್ರವಾಗಿರುತ್ತೆ. ಸ್ವಲ್ಪ ಫಿಕಲಿಟಿ ಕೂಡ ಇರುತ್ತೆ. ಅಂದ್ರೆ ಚಂಚಲ ಮನಸ್ತತ್ವನು ಕೂಡ ಇವಾಗ ನಿಮಗೆ ಬರ್ತಾ ಹೋಗುತ್ತೆ. 10 ದಿನಗಳ ಸಮಯದಲ್ಲಿ ಚಂಚಲತೆ ಜಾಸ್ತಿ, 10 ನಿಮಿಷಕ್ಕೊಂದ್ಸಲ ಮನಸ್ಸು ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಣ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಕಡೆ ಮನೆಯಲ್ಲೂ ಕೂಡ ಒಂದು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಉದ್ಯೋಗದಲ್ಲಿ ಹೊಸ ಪ್ರಾಜೆಕ್ಟ್ ಬೇರೆ ಬಂದಿದೆ, ಆ ಪ್ರಾಜೆಕ್ಟ್ ನ ಕರೆಕ್ಟ್ ಆಗಿ ನೀವು ಮೂವ್ಮೆಂಟ್ ಮಾಡ್ಕೊಳ್ಳೋಕ್ ಆಗೋದಿಲ್ಲ. ಆ ತರ ಸಿಚುಯೇಷನ್ ಬರ್ತಾ ಇರುತ್ತೆ. ಹೊಸ ಪ್ರಾಜೆಕ್ಟ್ ಏನು ಸಿಗುತ್ತೆ, ಹೊಸ ಕೆಲಸ ಸಿಗುತ್ತೆ, ಆ ಕೆಲಸ ಮಾಡೋದಕ್ಕೆ ನಿಮಗೆ ಒಂದು ಆತ್ಮಸ್ಥೈರ್ಯ ಇರೋದು ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿ ಕಡಿಮೆ ಇರ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಗಣಪತಿಯ ದರ್ಶನ ವಿಶೇಷವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಗಣಪತಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಈ ಮಂತ್ರವನ್ನು ಸದಾ ಕಾಲ ಹೇಳ್ಕೊಳ್ತಕ್ಕಂಥದ್ದು ತುಂಬಾ ಉತ್ತಮ. ಇನ್ನು ನಮಗೆ ಗುರು ಕೂಡ ವಕ್ರ ಆಗಿದ್ದಾರೆ. ನಿಮಗೆ ಕುಟುಂಬ ಸ್ಥಾನದಲ್ಲಿ ವಕ್ರ ಆಗಿರೋದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅಥವಾ ಕುಟುಂಬದಲ್ಲಿ ಯಾವುದೋ ಒಂದು ಫಂಕ್ಷನ್, ಯಾವುದೋ ಒಂದು ಸಮಾರಂಭ ಮಾಡ್ಕೋಬೇಕು, ಅಥವಾ ನನ್ನ ಮಗನ ಮದುವೆ ಮಾಡ್ಕೋಬೇಕು, ಮದುವೆ ಮಾಡಬೇಕು, ಮಗಳ ಮದುವೆ ಮಾಡಬೇಕು, ಇದೆಲ್ಲನೂ ಕೂಡ ಸ್ವಲ್ಪ ಎಲ್ಲ ಒಂದ್ ಕಡೆ ಪೋಸ್ಟ್ಪೋನ್ ಆಗೋದು, ಹಣಕಾಸಿನ ದುಂದು ವೆಚ್ಚಗಳು, ಕುಟುಂಬದಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಸಿಗ್ತಕ್ಕಂಥದ್ದು, ಈ ತರಹದ ಸಿಚುಯೇಷನ್ ವೃಷಭ ರಾಶಿಯವರಿಗೆ ಈ 10 ದಿನಗಳ ಕಾಲ ಇರುತ್ತೆ. ಸೊ ಈ ವೃಷಭ ರಾಶಿಯವರು ಹೇಳಿರ್ತಕ್ಕಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಹಾಗೇನೆ ಸ್ವಲ್ಪ ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ತಾ ಬನ್ನಿ. ಹಾಗೆ ಮುಂದಿನ ಒಂದು ರಾಶಿ ಮಿಥುನ ರಾಶಿ. ನೋಡಿ, ಈ ಮಿಥುನ ರಾಶಿಯವರಿಗೆ ನವಮ ಸ್ಥಾನಕ್ಕೆ ಬುಧನ ಪ್ರವೇಶ ಆಗ್ತದೆ. 2026 ಫೆಬ್ರವರಿ 3ನೇ ತಾರೀಕು 9ನೇ ಮನೆಗೆ ಪ್ರವೇಶ ಆಗ್ತಾ ಇದೆ ಬುಧ. ಇದು ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನ ನಿಮಗೆ ತಂದುಕೊಡೋದಕ್ಕೆ ಪ್ರಯತ್ನ, ಅಂದ್ರೆ ಉತ್ತಮವಾದ ಬದಲಾವಣೆಗಳು ಬರ್ತಾ ಇದೆ ಅಂತ ಅನ್ಸಿದ್ರು ಕೂಡ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಆತ್ಮಸ್ಥೈರ್ಯ ಅನ್ನೋದು ಇರೋದಿಲ್ಲ. ಅಂದ್ರೆ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್. ಅವಕಾಶಗಳು ಸ್ವಲ್ಪ ಹತ್ರಕ್ಕೆ ಬಂದ್ರೂ ಕೂಡ ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಈ ಸಮಯದಲ್ಲಿ ನಿಮಗೆ ಆಗುವುದಿಲ್ಲ ಅಂತ ಅರ್ಥ. ಹಾಗೇನೆ ಸೋದರ ಒಂದು ಮಾವನ ಜೊತೆನೂ ಕೂಡ ಸ್ವಲ್ಪ ಎಲ್ಲ ಒಂದ್ ಕಡೆ ಮನಸ್ಪರ್ಧೆಗಳು, ಒಂದು ಕಮ್ಯುನಿಕೇಶನ್ ಅಲ್ಲಿ ಗ್ಯಾಪ್ ಅಥವಾ ಮಿಸ್ಕಮ್ಯುನಿಕೇಶನ್ ಆಗ್ತಕ್ಕಂಥದ್ದು, ಈ ತರಹದ ಸಿಚುಯೇಷನ್ ಕೂಡ ನಿಮಗೆ ಬರ್ತಾ ಇರುತ್ತೆ ಈ ಒಂದು 10 ದಿನಗಳ ಸಮಯದಲ್ಲಿ. ಹಾಗೇನೆ ಚಂದ್ರನ ಬಲನೂ ಕೂಡ ಅಷ್ಟೊಂದು ಚಂದ್ರನ ಬಲ ಕೂಡ ಇರೋದಿಲ್ಲ ಈ ವಾರ. ಈ 10 ದಿನಗಳ ಸಮಯದಲ್ಲಿ ಚಂದ್ರ ಬಲ ಇರೋದಿಲ್ಲ, ಮತ್ತೆ ಸ್ವಲ್ಪ ಬುಧ ಬಲ ಇರುತ್ತೆ, ಶುಕ್ರ ಬಲ ಇರುತ್ತೆ, ಆದ್ರೆ ಸೂರ್ಯ ಮತ್ತೆ ಕುಜನ ಬಲ ಇರೋದಿಲ್ಲ. ನಿಮಗೆ ಆಕಸ್ಮಿಕವಾಗಿ ಎಕ್ಸೆಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು, ಹಣಕಾಸಿನ ದುಂದು ವೆಚ್ಚಗಳು ಉಂಟಾಗ್ತಕ್ಕಂಥದ್ದು, ಮಾನಸಿಕ ಚಂಚಲತೆ, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಚಂಚಲತೆ ಉಂಟಾಗ್ತಕ್ಕಂಥದ್ದು, ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ನೀವು ಅಂದ್ಕೊಂಡಿರೋ ರೇಂಜ್ಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ. ಈ ಸಮಯದಲ್ಲಿ ಸ್ವಲ್ಪ ಮಿಶ್ರಮ ವಾತಾವರಣನೇ ಸೃಷ್ಟಿ ಆಗ್ತಾ ಇರುತ್ತೆ. 9ನೇ ಮನೆಗೆ ಬುಧನ ಪ್ರವೇಶ ಆಗ್ತಾ ಇದ್ರು ಕೂಡ ಈ ಒಂದು ತೃತೀಯ ಸ್ಥಾನದಲ್ಲಿ ಕೇತುವಿನ ಒಂದು ಸಂಚಲನ ಕೂಡ ನಡೀತಾ ಇರೋದ್ರಿಂದ ಮಿಸ್ ಕಮ್ಯುನಿಕೇಶನ್, ನೀವು ಎಲ್ಲ ಒಂದ್ ಕಡೆ ಮಾತಾಡೋದ್ರಲ್ಲಿ ಅಪಾರ್ಥ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆನೂ ಕೂಡ ಕಂಡು ಬರ್ತಾ ಇರುತ್ತೆ. ಬಟ್ ಸ್ವಪ್ರಯತ್ನ ಪೂರ್ವಕವಾಗಿ ನೀವು ಕೆಲಸಗಳನ್ನ ಆತ್ಮವಿಶ್ವಾಸ ಇಟ್ಕೊಂಡು ಮುಂದುವರಿಸಿದ್ರೆ ಸ್ವಲ್ಪ ಎಲ್ಲ ಒಂದ್ ಕಡೆ ಕೆಲಸಗಳು ಆದಂಗೆ ಕಾಣುತ್ತೆ. ಮೇಜರ್ ಆಗಂತೂ ಈ ಒಂದು 10 ದಿನಗಳ ಕಾಲದಲ್ಲಿ ಮಿಥುನ ರಾಶಿಯವರಿಗೆ ಅಷ್ಟೊಂದು ಉತ್ತಮವಾದ ಫಲಿತಾಂಶಗಳಂತೂ ಇರುವುದಿಲ್ಲ. ಯಾಕೆಂದ್ರೆ ಚಂದ್ರ ಬಲ ಇರೋದಿಲ್ಲ, ನಮಗೆ ಬೇರೆ ಮಿಕ್ಕಿದ ಗ್ರಹಗಳು ಸೂರ್ಯ ಬಲ ಇರೋದಿಲ್ಲ, ಹಾಗೇನೆ ಕುಜ ಬಲನೂ ಇರೋದಿಲ್ಲ. ಆದ್ರೆ ನಮಗೆ ಸ್ವಲ್ಪ ಶುಕ್ರನ ಬಲ ಇರುತ್ತೆ, ಸ್ವಲ್ಪ ಬುಧ ಬಲ ಇರುತ್ತೆ. ಆದ್ರೂ ಕೂಡ ಇದು ಅಷ್ಟೊಂದು ಏಳಿಗೆ ತಂದುಕೊಡೋದಿಲ್ಲ. ಯಾಕೆಂದ್ರೆ ಶುಕ್ರ ಅಸ್ತಂಗತ ಬೇರೆ ಆಗಿದ್ದಾರೆ,
ಬುಧ ನವಮ ಸ್ಥಾನದಲ್ಲಿ ಹೋದ್ರು ಕೂಡ ಬಲಹೀನ ಸ್ಥಿತಿಯಲ್ಲಿ ಕುತ್ಕೊಂತಾರೆ. ಹೋಗಿ ಇನ್ನು ಆಗ ತಾನೇ 3ನೇ ತಾರೀಕು ಬರ್ತಾ ಇರ್ತಾರೆ. ತೃತೀಯ ಸ್ಥಾನದಲ್ಲಿ ಕೇತು ಬೇರೆ ಇರೋದ್ರಿಂದ ಸ್ವಲ್ಪ ಬಲಹೀನ ಸ್ಥಿತಿಯಲ್ಲಿ ಇರೋದ್ರಿಂದ ಎಫರ್ಟ್ ಎಷ್ಟು ಆಗ್ತಿರೋ ಅಷ್ಟು ಒಳ್ಳೇದು. ಆತ್ಮವಿಶ್ವಾಸ ಇಟ್ಕೊಂಡಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಮಿಥುನ ರಾಶಿಯವರು ಶ್ರೀರಾಮ ರಕ್ಷಾ ಕವಚ ಸ್ತೋತ್ರವನ್ನು ಓದೋದಕ್ಕೆ ಪ್ರಯತ್ನ ಮಾಡಿ, ಅಥವಾ ರಾಮನ ಜಪವನ್ನು ಮಾಡಿ. ಒಂದು ಬೆಳಗ್ಗೆ ಎದ್ದ ತಕ್ಷಣನೇ 1000 ಸಲ ಒಂದು ರಾಮನ ಜಪವನ್ನು ಮಾಡಿ ಕುತ್ಕೊಂಡ್ಬಿಟ್ಟು, ನೀವು ಯಾವುದೇ ದೇವಸ್ಥಾನದಲ್ಲಿ ಕುತ್ಕೊಳ್ಳಿ, ರಾಮನ ಜಪವನ್ನು ಮಾಡ್ತಾ ಬನ್ನಿ. ಸಾಧ್ಯ ಆದ್ರೆ ಈ ಬುಧವಾರ ದಿನದಂದು ಬುಧನ ಸ್ತೋತ್ರ ಬರುತ್ತೆ. ಪ್ರಿಯಾಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂಬುದಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಓಂ ನಮ ಬುಧಗ್ರಹ ದೇವತಾಭ್ಯೋ ನಮಃ ಶಾಂತಿಂ ಶಾಂತಿಂ ಶಾಂತಿ. ಈ ಮಂತ್ರ ಬರುತ್ತೆ. ಈ ಮಂತ್ರವನ್ನ ಒಂದು 108 ಸಲ ಸ್ವಲ್ಪ ಹೇಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರೆಗೂ ಕೂಡ ಈ ಒಂದು ವಾರದಲ್ಲಿ ಚಂದ್ರನ ಬಲ ಇರುವುದಿಲ್ಲ. ಹಾಗೇನೆ ಈ ಒಂದು ಅಷ್ಟಮ ಸ್ಥಾನಕ್ಕೆ ಅಂದ್ರೆ ಬುಧನ ಪ್ರವೇಶ ಆಗ್ತದೆ. ಕುಂಭರಾಶಿಗೆ ಬುಧನ ಪ್ರವೇಶ ಆಗ್ತಾ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಸೃಷ್ಟಿ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ. ಯಾಕಂದ್ರೆ 8ನೇ ಮನೆಯಲ್ಲಿ ಬುಧ ಒಳ್ಳೆ ಫಲಿತಾಂಶಗಳನ್ನ ಕೊಟ್ಟರು ಕೂಡ ಕೇತು ದೃಷ್ಟಿ ಕೂಡ ಇರೋದ್ರಿಂದ ಈ ಕುಟುಂಬದ ವ್ಯವಹಾರಗಳಲ್ಲಿ ಕಮ್ಯುನಿಕೇಶನ್, ಮಾತಾಡೋ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು, ತಾಪತ್ರಗಳು, ನಾನು ಹಿಂಗ್ ಮಾತಾಡ್ಬೇಕಾಗಿತ್ತು, ಹಿಂಗ್ ಮಾತಾಡ್ಬಿಟ್ಟೆ ಅಂತಕ್ಕಂತಹ ಒಂದು ಭಾವನೆ ಕೂಡ ಬರೆಸ್ತಕ್ಕಂಥದ್ದು. ಆಮೇಲೆ ಕ್ಲೋಸ್ ರಿಲೇಷನ್ಸ್ ಅಂದ್ರೆ ನಿಮ್ಮ ಆತ್ಮೀಯ ವ್ಯಕ್ತಿಗಳ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಈ ತರಹದ ಸಿಚುವೇಶನ್, ಆಮೇಲೆ ಅಪಾರ್ಥಗಳು ಮಾಡ್ಕೊಳ್ತಕ್ಕಂಥದ್ದು, ಅಂದ್ರೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನೂ ಸಮಯ ಇದಾಗಿರೋದಿಲ್ಲ. ಆಮೇಲೆ ಏನಾದ್ರೂ ವಸ್ತುಗಳನ್ನ ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ 10 ದಿನಗಳ ಸಮಯದಲ್ಲಿ ಸ್ವಲ್ಪ ನಿಮ್ಮ ಪರ್ಸ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಮನೆಯಲ್ಲಿ ಯಾರಾದ್ರೂ ಬರ್ತಾ ಇದಾರ ಏನು ಅಂತ ನೋಡ್ಕೊಳ್ಳಿ. ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳು ಕೂಡ ಕಳ್ಕೊಳ್ತಕ್ಕಂತಹ ಸಾಧ್ಯತೆನೂ ಕೂಡ ಈ 10 ದಿನಗಳ ಕಾಲದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಆದಷ್ಟು ಕೇರ್ಫುಲ್ ಇರೋದಕ್ಕೆ ಪ್ರಯತ್ನ ಮಾಡಿ. ಈ ಕರ್ಕಾಟಕ ರಾಶಿಯವರು ತಪ್ಪದೆ ಪ್ರತಿನಿತ್ಯ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಪ್ರತಿನಿತ್ಯ ಶಿವನ ದೇವಸ್ಥಾನದಲ್ಲಿ ನವಗ್ರಹಗಳಿದ್ರೆ 27 ಪ್ರದಕ್ಷಿಣೆ ಕೆಂಪು ಹೂಗಳಿಂದ ಮಾಡಿ. 27 ಕೆಂಪು ಹೂಗಳನ್ನು ತಗೊಳ್ಳಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಅಂತ ಹೇಳ್ತಾ ಒಂದೊಂದು ಪ್ರದಕ್ಷಿಣೆಗೂ ಒಂದೊಂದು ಕೆಂಪು ಹೂವನ್ನ ಇಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ನೋಡಿ, ಸಪ್ತಮ ಸ್ಥಾನಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ಇದು ಆತ್ಮೀಯ ಬಂಧುಗಳ ಜೊತೆಯಲ್ಲಿ ಒಂದು ಹೊಂದಾಣಿಕೆ, ಒಂದು ಬಾಂಧವ್ಯಕ್ಕೆ ಧಕ್ಕೆ ಬರ್ತಕ್ಕಂಥದ್ದಾಗಿರಬಹುದು. ಮತ್ತೆ ನಿಮ್ಮ ಒಂದು ಹೆಂಡತಿ ಅಥವಾ ಗಂಡನ ಜೊತೆ ಸ್ವಲ್ಪ ಚಿಕ್ಕ ಪುಟ್ಟ ಮನಸ್ಪರ್ಧೆಗಳು ಉಂಟಾಗ್ತಕ್ಕಂಥದ್ದು. ಹಾಗೇನೆ ವ್ಯಾಪಾರದಲ್ಲಿ ಸ್ವಲ್ಪ ಸ್ಲೋ ಪ್ರೋಗ್ರೆಸ್ ಉಂಟಾಗ್ತಕ್ಕಂಥದ್ದು. ಈ ತರಹದ ಸ್ವಲ್ಪ ಸಿಚುವೇಶನ್ ಇದ್ರೂ ಕೂಡ ನಿಮಗೆ ಈ ಒಂದು ಸೂರ್ಯನ ಬಲ ಇದೆ. ಈ 10 ದಿನಗಳ ಸಮಯದಲ್ಲಿ ಸೂರ್ಯ ಬಲ ಇದೆ, ಕುಜನ ಬಲ ಇದೆ. ಈ 2 ಗ್ರಹಗಳ ಒಂದು ಬಲ ಇರೋದು ನಿಮಗೆ ಒಂದು ಸ್ವಲ್ಪ ಪುಷ್ಟಿ ಇರುತ್ತೆ. ಸ್ವಲ್ಪ ನೀವು ಮುಂದಾಳತ್ವವಾಗಿ, ನೀವೇ ವಾಲಂಟ್ರಿ ಆಗಿ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತಾ ಹೋಗ್ತೀರಾ. ಈ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಈ ಬುಧ ತೊಂದರೆ ಮಾಡಿದ್ರು ಕೂಡ ಈ ಕುಜನ ಬಲ ಮತ್ತೆ ಸೂರ್ಯನ ಬಲ ಇರೋದ್ರಿಂದ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಮುಂದುವರ್ಕೊಂಡು ಹೋಗ್ತಾ ಇರ್ತೀರಾ. ಆದ್ರೆ ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚಗಳು, ಖರ್ಚುಗಳು ಜಾಸ್ತಿ ತೋರಿಸ್ತಾ ಇದೆ. ಚಂದ್ರನ ಬಲನೂ ಕೂಡ ಅಷ್ಟೊಂದು ಉತ್ತಮವಾದ ಬಲ ಇರೋದಿಲ್ಲ ಈ ವಾರದಲ್ಲಿ, ಈ 10 ದಿನಗಳ ಸಮಯದಲ್ಲಿ. ಈ ಸೂರ್ಯ ಮತ್ತೆ ಕುಜನ ಬಲ ಮಾತ್ರ ನಿಮ್ಮನ್ನ ಕಾಪಾಡುತ್ತೆ. ಶುಕ್ರನ ಬಲ ಇರೋದಿಲ್ಲ. 6ನೇ ತಾರೀಕು ಸಪ್ತಮ ಸ್ಥಾನಕ್ಕೆ ಹೋಗ್ತಾರೆ, ಅದು ಕೂಡ ಶುಕ್ರನ ಬಲ ಇರೋದಿಲ್ಲ, ಬುಧ ಬಲ ಇರೋದಿಲ್ಲ. ಸೊ 3ನೇ ವ್ಯಕ್ತಿ ಪ್ರವೇಶ ಅಥವಾ ಗಂಡ ಹೆಂಡತಿ ಮಧ್ಯೆ ಪರಸ್ಪರ ಅನುಮಾನಗಳು ಉಂಟಾಗ್ತಕ್ಕಂಥದ್ದು, ನಿಮ್ಮ ಮೇಲೆ ಏನೋ ಒಂದು ಅಪವಾದಗಳು ಬರ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಕುಟುಂಬದ ವಾತಾವರಣದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಚಿಕ್ಕ ಪುಟ್ಟ ಮನಸ್ಪರ್ಧೆಗಳು, ವ್ಯತ್ಯಾಸಗಳು ಉಂಟಾಗುವ ಲಕ್ಷಣಗಳು ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ನಾವೆಲ್ಲ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ಏನ್ ಮಾತಾಡ್ತಾ ಇದೀವಿ ಅನ್ನೋದು ಸ್ವಲ್ಪ ನಿಗಾ ಇಟ್ಕೊಂಡ್ರೆ ಒಳ್ಳೇದಿಲ್ಲ. ಅಂದ್ರೆ ಸ್ವಲ್ಪ ಸಮಸ್ಯೆಗಳನ್ನ ತಂದ್ಕೊಳ್ಬೇಕಾಗುತ್ತೆ. ಅಥವಾ ಮತ್ತಮೇಲೆ ಸೂರ್ಯನ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಫೆಬ್ರವರಿ 13ನೇ ತಾರೀಕಿನ ನಂತರ ಸೂರ್ಯನ ಬಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಫೆಬ್ರವರಿ 23ನೇ ತಾರೀಕಿನ ನಂತರ ಕುಜನ ಬಲ ಇರೋದಿಲ್ಲ. ನೋಡಿ, ಎಲ್ಲಾ ಗ್ರಹಗಳು ಕೂಡ ನಿಮ್ಗೆ ಬಲ ಕೊಡ್ತಾ ಇಲ್ಲ. ಒಂದೇ ಒಂದು ಗ್ರಹ, ಅದು ಗುರು ಮಾತ್ರ ಲಾಭ ಸ್ಥಾನದಲ್ಲಿ ಇದ್ದಾರೆ. ಇನ್ನು ಮಾರ್ಚ್ 10ನೇ ತಾರೀಕು ಅವ್ರು ವಕ್ರತ್ಯಾಗ ಮಾಡ್ತಾರೆ. ಸೊ ಗುರುಬಲ ಮಾತ್ರ ನಿಮಗೆ ಕಾಪಾಡುತ್ತೆ. ಮಿಕ್ಕಿದ ಎಲ್ಲಾ ಗ್ರಹಗಳು ಕೂಡ ನಿಮಗೆ ಪ್ರತಿಕೂಲ ಪರಿಸ್ಥಿತಿಯಲ್ಲೇ ಇರ್ತಕ್ಕಂಥದ್ದು. ಸೊ ಇದರಿಂದ ಈ ಬಂಧು ಮಿತ್ರರು ಅಥವಾ ಹೆಂಡತಿ ಅಥವಾ ಗಂಡನ ಜೊತೆ ವಾದವನ್ನು ಮಾಡ್ಕೊಳ್ಳೋದು ಬೇಡ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡೋದು ತುಂಬಾ ಉತ್ತಮ. ಈ ಸಿಂಹರಾಶಿಯವರು ಪ್ರತಿನಿತ್ಯನೂ ಕೂಡ ಏನೇ ಕೆಲಸವನ್ನು ಮಾಡ್ಲಿ ಗಣಪತಿಯನ್ನು ದರ್ಶನ ಮಾಡ್ಕೊಂಡು ಮಾಡಿ.
ಹಾಗೇನೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ, ಹಾಗೆ ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗಿ. ಹಾಗೆ ಸ್ವಲ್ಪ ಶ್ರೀರಾಮ ರಕ್ಷಾ ಕವಚ ಸ್ತೋತ್ರವನ್ನ ಪಾರಾಯಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರೆಗೂ ಕೂಡ ಇನ್ನು ಮುಂದಕ್ಕೆ ಈ ಫೆಬ್ರವರಿ 3ನೇ ತಾರೀಕಿನ ನಂತರ ಬುಧ ಬಲ ಬರ್ತಾ ಇದೆ. ನೋಡಿ, ಬುಧ ಬಲ ಬಂದಾಗ ಇಷ್ಟು ದಿನ ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ, ಆತ್ಮವಿಶ್ವಾಸ ಇರಲಿಲ್ಲ, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು, ತಾಪತ್ರಗಳನ್ನ ನೀವು ನೋಡ್ತಾ ಬರ್ತಾ ಇದ್ದೀರಾ. ಹಾಗೇನೆ ಎಲ್ಲ ಒಂದ್ ಕಡೆ ಮೆಂಟಲಿ ಸಿಕ್ನೆಸ್, ಅಂದ್ರೆ ಸಿಕ್ಕಾಗಿರ್ತಕ್ಕಂಥದ್ದು, ಅಂದ್ರೆ ತುಂಬಾ ಬಲಹೀನ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಬುದ್ಧಿ ಚಂಚಲತ್ವ, ಇದೆಲ್ಲನೂ ಕೂಡ ನೀವು ನೋಡ್ತಾ ಬರ್ತಾ ಇದ್ದೀರಾ. ಇನ್ ಮುಂದಕ್ಕೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಪ್ರಗತಿಯತ್ತ ಮುಂದುವರಿತಾ ಹೋಗ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಅನ್ನೋದು ಸ್ವಲ್ಪ ನಿಮ್ಗೆ ಕಾಣ್ತಾ ಹೋಗುತ್ತೆ ಕ್ರಮೇಣವಾಗಿ ಈ ತಿಂಗಳಿನಲ್ಲಿ. ಆದರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಣ್ತಕ್ಕಂಥದ್ದಾಗಿರ್ಬೋದು, ನಿದ್ರಾಹೀನತೆ, ನಿದ್ರಾಭಂಗ ಎದುರಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಈ 10 ದಿನಗಳ ಸಮಯದಲ್ಲಿ ಚಂದ್ರನ ಬಲ ಅನ್ನೋದು ಕೂಡ ಅಷ್ಟೊಂದು ಇರೋದಿಲ್ಲ, ಚಂದ್ರನ ಬಲ ಕೂಡ ಇರೋದಿಲ್ಲ. ಆದ್ರೆ ಬುಧ ಬಲ ಬರ್ತಾ ಇದೆ. ನಿಮ್ಗೆ ಬುಧ ಬಲ ಬರ್ತಾ ಇರೋದ್ರಿಂದ ವಿಶೇಷವಾಗಿ ಸ್ವಲ್ಪ ನಿಮ್ಗೆ ಎಲ್ಲ ಒಂದ್ ಕಡೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಬರ್ತಕ್ಕಂಥದ್ದು, ಮತ್ತಾಮೇಲೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಕ್ಕಂಥದ್ದು, ಈ ತರಹದ ಬದಲಾವಣೆಗಳನ್ನ ನೀವು ನೋಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ತೀರಾ. ಆದ್ರೆ ಕೆಲಸ ಕಾರ್ಯಗಳಲ್ಲಿ ಕೆಲಸದ ಒತ್ತಡ, ಮತ್ತಾಮೇಲೆ ಮನೆಯಲ್ಲೂ ಕೂಡ ಟೆನ್ಷನ್ಸ್, ಮತ್ತೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಆಗಿರ್ಬೋದು, ತಂದೆ ಆರೋಗ್ಯದಲ್ಲಿ ಆಗಿರ್ಬೋದು ವ್ಯತ್ಯಾಸಗಳು, ಮದುವೆ ಫಿಕ್ಸ್ ಆಗ್ತಾನೆ ಇಲ್ಲ ಅಂತ ಅದೊಂದು ಸ್ವಲ್ಪ ತೊಂದರೆ, ಏನ್ ಮಾಡಿದ್ರು ಮದುವೆನೇ ಆಗ್ತಿಲ್ವಲ್ಲಪ್ಪ ನನ್ನ ಮಗನಿಗೆ ಅಥವಾ ಮಗಳಿಗೆ, ಆ ಒಂದು ತೊಂದರೆಗಳು, ಈ ತರಹದ ಒಂದು ಸನ್ನಿವೇಶಗಳು. ಹಾಗೇನೆ ಉದ್ಯೋಗದ ವಿಚಾರದಲ್ಲೂ ಕೂಡ ಸಾಕಷ್ಟು ಇಂಪ್ರೂವ್ಮೆಂಟ್ ಇಲ್ದೇನೆ ನೀವು ಸ್ವಲ್ಪ ಇಂಪ್ರೂವ್ಮೆಂಟೇ ಕಾಣೋದಕ್ಕೆ ಆಗ್ತಾ ಇರೋದಿಲ್ಲ. ಈ ಸಮಯದಲ್ಲಿ ಇಂಪ್ರೂವ್ಮೆಂಟೇ ಇಲ್ವಲ್ಲ, ನಾನು ಏನ್ ಮಾಡಿದ್ರು, ವ್ಯಾಪಾರ ಮಾಡ್ತಾ ಇದ್ದೀನಿ, ವ್ಯಾಪಾರದಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇಲ್ವಲ್ಲ, ಒಂದು ಬದಲಾವಣೆಗಳು ಇಲ್ವಲ್ಲ ಅಂತಕ್ಕಂತಹ ಒಂದು ಭಾವನೆ ಬರ್ತಾ ಇರುತ್ತೆ. ಆದ್ರೆ ಬುಧನ ಪ್ರವೇಶ ಫೆಬ್ರವರಿ 3 ತಾರೀಕು 6ನೇ ಮನೆಗೆ ಏನು ಸಂಚಾರ ನಡೀತಾ ಇದೆ, ಇದು ಸ್ವಲ್ಪ ಎಲ್ಲ ಒಂದ್ ಕಡೆ ಕಾನ್ಫಿಡೆನ್ಸ್ ತಂದು ಕೊಡ್ತಾ ಹೋಗುತ್ತೆ, ಆತ್ಮವಿಶ್ವಾಸ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆತ್ಮವಿಶ್ವಾಸ ತುಂಬಾ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ. ಸೊ ಆತ್ಮವಿಶ್ವಾಸ ಬರುತ್ತೆ. ಇನ್ನು ಸ್ವಲ್ಪ ಕಾಲ ಅನ್ನೋದು ನಿಮಗೆ ಕಳೀತಾ ಹೋಗ್ಬೇಕು. ಸ್ವಲ್ಪ ದಿನಗಳಲ್ಲಿ ಮತ್ತೆ ನೀವು ಅಂದ್ಕೊಂಡಿರ್ತಕ್ಕಂತಹ ಆ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತಕ್ಕಂತಹ ಒಂದು ಅವಕಾಶಗಳು, ಮದುವೆ ಕಂಕಣ ಭಾಗ್ಯ ಬರ್ತಕ್ಕಂಥದ್ದು, ಇದೆಲ್ಲನೂ ಕೂಡ ನಿಮಗೆ ಬರ್ತಾ ಹೋಗುತ್ತೆ ಸ್ವಲ್ಪ ದಿನಗಳಲ್ಲಿ. ಆದ್ರೂ ಕೂಡ ನಿಮ್ಮ ಒಂದು ವೈಯಕ್ತಿಕ ಜಾತಕದಲ್ಲಿ ಇರ್ತಕ್ಕಂತಹ ದಶಾಭುಕ್ತಿನೂ ಕೂಡ ತುಂಬಾ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ. ಈ ಒಂದು ಕನ್ಯಾ ರಾಶಿಯವರು ಪ್ರತಿನಿತ್ಯ ನೋಡಿ ಮಾಡ್ಬೇಕಾಗಿರೋದೇನಪ್ಪಾ ಅಂತಂದ್ರೆ, ಶ್ರೀರಾಮ ರಕ್ಷಾ ಕವಚ ಸ್ತೋತ್ರವನ್ನು ಓದ್ಲಿಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ಹಾಗೇನೆ ಗಣಪತಿ ಆರಾಧನೆ, ನೀವು ಯಾವುದೋ ಒಂದು ಇಂಟರ್ವ್ಯೂ ಹೋಗ್ತೀರಾ ಅಥವಾ ಯಾವುದೋ ಒಂದು ಮುಖ್ಯವಾಗಿರ್ತಕ್ಕಂತಹ ಕೆಲಸಕ್ಕೆ ಹೋಗ್ತೀರಾ, ಗಣಪತಿಯ ದರ್ಶನವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಗಣಪತಿ ದರ್ಶನವನ್ನು ಮಾಡಿ, ಸಾಧ್ಯ ಆದ್ರೆ ಹೆಸರು ಕಾಳಿನ ಒಂದು ನೈವೇದ್ಯ ಇಟ್ಬಿಟ್ಟು ನೀವು ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ 3ನೇ ತಾರೀಕಿನ ನಂತರ ಬುಧ ಬಲ ಕಡಿಮೆ ಆಗ್ತಾ ಇದೆ. ನೋಡಿ, ಪಂಚಮ ಸ್ಥಾನದಲ್ಲಿ ಬುಧನಂತಹ ಗ್ರಹ ಬಂದಾಗ ಹಣಕಾಸಿನ ವಿಚಾರದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ ಮನಸ್ಪರ್ಧೆಗಳು ಎದ್ದು ಕಾಣ್ತಾ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂತಹ ಅಮೌಂಟ್ ಬರ್ತಾನೆ ಇಲ್ವಲ್ಲ, ನಾನು ಯಾರಿಗೋ ಅಮೌಂಟ್ ಕೊಟ್ಟಿದ್ದೀನಿ, ಇವತ್ತು ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ಕೊಂತ ಹೋಗ್ತಾ ಇದ್ದಾನೆ, ಏನ್ ಮಾಡೋದು, ಎತ್ತ ಮಾಡೋದು, ಈ ತರ ಒಂದು ಸನ್ನಿವೇಶಗಳು. ಆಮೇಲೆ ಈ ಲಾಭ ಸ್ಥಾನದಲ್ಲಿ ಬೇರೆ ಕೇತು ಇದ್ದಾರೆ, ಪಂಚಮ ಸ್ಥಾನದಲ್ಲಿ ಬುಧ ಇದ್ದಾರೆ. ಹಣಕಾಸಿನ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ತೊಂದರೆನೇ ಇಲ್ಲಪ್ಪ ಅಂತ ಅಂದ್ರೆ ಬುಧ ಅದಕ್ಕೆ ಕಾರಣ. ನೆನಪಲ್ಲಿ ಇಟ್ಕೊಂಬಿಡಿ, ಬುಧ ಚೆನ್ನಾಗಿರ್ಬೇಕು. ಅಂತಹ ಬುಧನನ್ನು ಕೇತು ನೋಡ್ತಾ ಇರೋದು. ನೋಡಿ, ಇನ್ವೆಸ್ಟ್ಮೆಂಟ್, ಶೇರ್ ಮಾರ್ಕೆಟ್ ಆಗಿರ್ಬೋದು, ಜೂಜು, ಬೆಟ್ಟಿಂಗ್, ಇದೆಲ್ಲನೂ ಕೂಡ ನೀವೆಲ್ಲ ಈ ತರ ಮಾಡಿಬಿಟ್ಟು ಹಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ, ನಷ್ಟ ಅನುಭವಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಮಿತ್ರರಿಂದ ಮೋಸ, ಮತ್ತೆ ಯಾವುದೋ ಒಂದು ಮೆಸೇಜ್ ಬಂತು ರೀ ಫೋನಲ್ಲಿ, ಪ್ರೆಸ್ ಮಾಡಿಬಿಟ್ಟೆ ಹಣ ಕಟ್ ಆಗ್ಬಿಡ್ತು ಅಂತ ಬೇರೆ ಹೇಳ್ತಾ ಇರ್ತೀರಾ ಕೆಲವೊಂದ್ಸಲ. ಸೊ ಅದಕ್ಕೆ ಕಾರಣ ಈ ತರಹದ ಸನ್ನಿವೇಶಗಳು, ಗ್ರಹ ಸ್ಥಿತಿನೇ ಕಾರಣ ಆಗಿರುತ್ತೆ. ಆಮೇಲೆ ನಿಮ್ಮ ಮೇಲೆ ಕುಟುಂಬದ ವ್ಯಕ್ತಿಗಳು ಏನೋ ಒಂಥರ ನೋಡ್ತಾ ಇರ್ತಾರೆ, ಏನೋ ಬಿಡುವಂತ ಒಂಥರ ನೋಡೋದು, ಈ ತರ ಸಿಚುವೇಶನ್. ಸೊ ಇದಕ್ಕೆ ಈ ತುಲಾ ರಾಶಿಯವರು ಈ ಪಂಚಮ ಸ್ಥಾನದಲ್ಲಿ ಬುಧನ ಒಂದು ಸ್ಥಿತಿಗತಿಗಳನ್ನ ಬದಲಾವಣೆ ಮಾಡ್ಕೋಬೇಕು ಅಂತಂದ್ರೆ ಮುಖ್ಯವಾಗಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು. ಎಷ್ಟು ನೀವು ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಾ ಹೋಗ್ತೀರೋ ಅಷ್ಟು ಒಳ್ಳೇದು. ಹಾಗೇನೆ ಇನ್ವೆಸ್ಟ್ಮೆಂಟು, ಮತ್ತೆ ನಂಬಿ ಮೋಸ ಹೋಗ್ತಕ್ಕಂಥದ್ದು, ಇತರರನ್ನು ನಂಬೋದಕ್ಕೆ ಹೋಗ್ಬೇಡಿ. ಇತರರಿಗೆ ದುಡ್ಡು ಕೊಟ್ಬಿಟ್ಟು ಅಥವಾ ನಿಮ್ಮ ಕೈಲಿರ್ತಕ್ಕಂಥದ್ದನ್ನ ಎಲ್ಲ ಕೊಟ್ಬಿಟ್ಟು ಮೋಸ ಹೋಗೋದಕ್ಕೆ ಹೋಗ್ಬೇಡಿ.
ಬಂದಿರ್ತಕ್ಕಂತಹ ಏನು 10 ರೂಪಾಯಿ ಲಾಭನೇ ಆಗಿರಬಹುದು, ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಒತ್ತಡಗಳು, ಮಾನಸಿಕ ಒತ್ತಡಗಳು ಜಾಸ್ತಿ ಇರ್ತಕ್ಕಂಥದ್ದು. ಏನ್ ಮಾಡ್ಬೇಕಪ್ಪ ನಾನು, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಿದ್ರೆ ಸರಿ ಹೋಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಮನೆಯ ಒಂದು ವಿಚಾರದಲ್ಲಿ ಆಗಿರ್ಬೋದು, ಕೌಟುಂಬಿಕ ವಿಚಾರದಲ್ಲಿ ಆಗಿರ್ಬೋದು, ಏನ್ ಮಾಡಿದ್ರೆ ನನಗೆ ಸರಿ ಹೋಗುತ್ತೆ, ಈ ತರಹದ ಟೆನ್ಷನ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಕ್ಕಂಥದ್ದು. ಅದು ಬೇರೆ ಚತುರ್ಥ ಸ್ಥಾನದಲ್ಲಿ ಸೂರ್ಯ ಮತ್ತೆ ಕುಜ ಇರ್ತಕ್ಕಂಥದ್ದು. ಇದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಮಾನಸಿಕ ಸಂಘರ್ಷಣೆ, ಮನಸ್ಸಲ್ಲಿ ಏನೋ ಒಂಥರ ನೋವು, ತೊಂದರೆಗಳು, ತಾಪತ್ರಯಗಳು, ನೆಮ್ಮದಿನೇ ಇರೋದಿಲ್ಲ, ಕೋಪ ತಾಪಕ್ಕೆ ಒಳಗಾಗ್ತಕ್ಕಂಥದ್ದು, ನನಗೆ ಯಾರು ಇಲ್ಲ ಅಂತಕ್ಕಂತಹ ಒಂದು ಭಾವನೆ ಉಂಟಾಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು ತುಲಾರಾಶಿಯಲ್ಲಿ ಉಂಟಾಗ್ತಕ್ಕಂಥದ್ದು. ಸೊ ಈ ತುಲಾರಾಶಿಯವರು ನೋಡಿ, ತಪ್ಪದೆ ನಾನು ಅವಾಗಲೇ ಹೇಳಿದೆ, ಗಣಪತಿಯನ್ನ ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ಒಳ್ಳೆಯದು. ಹಾಗೇನೆ ದುರ್ಗಾದೇವಿಯ ಆರಾಧನೆ, ದುರ್ಗಾದೇವಿಯ ರಕ್ಷಾ ಕವಚವನ್ನು ಓದ್ತಕ್ಕಂಥದ್ದು, ಇದು ತುಂಬಾ ಒಳ್ಳೆಯದು. ಹಾಗೇನೆ ಬುಧನಿಗೆ ಹೆಸರು ಕಾಳು, ಈ ಹೆಸರು ಕಾಳನ್ನ ನೆನೆ ಹಾಕ್ಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ, ಮೆತ್ತಗಾದ್ಮೇಲೆ ಬೆಲ್ಲ ಮಿಶ್ರಣ ಮಾಡಿ ಬಿಳಿ ಹಸುಗೆ ಕೊಡ್ತಕ್ಕಂಥದ್ದು, ತಿನ್ನಿಸ್ತಕ್ಕಂಥದ್ದು, ಈ ತರ ಮಾಡ್ತಾ ಹೋದ್ರೆ ಸ್ವಲ್ಪ ಈ ಕೌಟುಂಬಿಕ ವ್ಯವಹಾರಗಳು, ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಸುಧಾರಣೆ ಕಾಣ್ತಾ ಹೋಗುತ್ತೆ. ಸೊ ಹೆಸರು ಕಾಳನ್ನ ನೀವು ಹಸುಗಾದ್ರೂ ತಿನ್ನಿಸಿ, ಅಥವಾ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಏಜ್ ಆಗಿರ್ತಕ್ಕಂಥವ್ರು ಅಂದ್ರೆ ವೃದ್ಧರು, ವೃದ್ಧಾಶ್ರಮಕ್ಕೆ ಅಂತವ್ರಿಗೆ ಹಂಚಿ. ಇದು ನಿಮಗೆ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನ ಕೊಡ್ತಾ ಹೋಗುತ್ತೆ. ಒಂದ್ಸಲ ಹಂಚಿದ್ರೆ ಸರಿ ಹೋಗಲ್ಲ, ಅವಾಗ ಅಂತ ಹೋಗ್ಬೇಕು, ಆಗ್ಲೇ ನಿಮಗೆ ಪ್ರಗತಿ ಉಂಟಾಗ್ತಕ್ಕಂಥದ್ದು ಕಂಡು ಬರ್ತಾ ಇರುತ್ತೆ. ಸೊ ಮುಂದಿನ ಒಂದು ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ 10 ದಿನಗಳ ಸಮಯ ಅನುಕೂಲಕರವಾಗಿರುತ್ತೆ. ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದು ಏನು ಕಂಡು ಬರ್ತಾ ಇರೋದಿಲ್ಲ. ಧೈರ್ಯ, ಸ್ಥೈರ್ಯ, ಉದ್ಯೋಗ ವ್ಯವಹಾರಗಳಲ್ಲಿ ಸ್ವಲ್ಪ ಮುಂದೆ ಹೋಗ್ತೀರಾ, ಆಮೇಲೆ ಪ್ರಯಾಣಗಳನ್ನ ಮಾಡ್ತೀರಾ. ಪ್ರಯಾಣದಲ್ಲೂ ಕೂಡ ಅನುಕೂಲತೆಗಳು ಕಂಡು ಬರ್ತಾ ಹೋಗುತ್ತೆ. ಹೊಸ ಪ್ರಾಜೆಕ್ಟ್ ನಿಮಗೆ ಸಿಗ್ತಕ್ಕಂಥದ್ದು, ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು ಇದ್ದರೂ ಕೂಡ ಕನ್ಫ್ಯೂಸ್ ಆಗ್ತಾ ಇರ್ತೀರಾ. ಅದಾ ಅಥವಾ ಇದಾ ಅಥವಾ ಇದು ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ. ಅರುಮರುವು, ಏನ್ ಮಾಡೋದಪ್ಪ ಇವಾಗ, ಅವನು ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಹೇಳಿದಾನೆ, ಇವನು ಏನೋ ಬಿಸ್ನೆಸ್ ಆಫರ್ ಕೊಟ್ಟಿದ್ದಾನೆ, ಎರಡೂ ಚೆನ್ನಾಗಿದೆ, ನನಗೆ ಎರಡೂ ಇಷ್ಟ ಆಗ್ತಾ ಇದೆ, ಯಾವ್ದನ್ನ ಮಾಡೋಣ, ಈ ತರಹದ ಕನ್ಫ್ಯೂಷನ್ ನಿಮಗೆ ಕೊಡ್ತಾ ಹೋಗುತ್ತೆ ಬುಧನ ಸ್ಥಿತಿ. ಬುಧ ಚತುರ್ಥ ಸ್ಥಾನದಲ್ಲಿ ಏನೋ ಹೋಗ್ತಾ ಇದ್ದಾರೆ, ಬುಧನ ಬಲ ಬರ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕೇತುವಿನ ದೃಷ್ಟಿ ಕೂಡ ಇದೆ, ಅಷ್ಟಮಾಧಿಪತಿ ಕೂಡ ಬುಧನೇ ಆಗಿರೋದ್ರಿಂದ, ಸೊ ಅಷ್ಟಮಾಧಿಪತಿ ಚತುರ್ಥ ಸ್ಥಾನಕ್ಕೆ ಬಂದಾಗ ಕನ್ಫ್ಯೂಷನ್ ಕೊಡ್ತಾ ಹೋಗ್ತಾರೆ. ನಿಮ್ಮ ಕೈಯಲ್ಲಿ ಒಳ್ಳೆಯ ಊಟವನ್ನು ಕೊಡ್ತಾರೆ, ಮತ್ತಾಮೇಲೆ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಕೂಡ ಕೊಡ್ತಾರೆ. ಇಷ್ಟು ಊಟ ಹೆಂಗ್ ಮಾಡೋದು, ಮತ್ತೆ ಇನ್ನೊಂದು ಬೇರೆ ಯಾರು ಊಟಕ್ಕೆ ಕರ್ತಿದ್ರೆ ಏನ್ ಮಾಡ್ಬೇಕು, ಈ ಊಟ ಮಾಡೋಣ, ಆ ಊಟ ಅಲ್ಲಿ ಚೆನ್ನಾಗಿರುತ್ತಾ, ಈ ತರ ಒಂದು ಕನ್ಫ್ಯೂಷನ್ ನಿಮಗೆ ಚಿಕ್ಕ ಉದಾಹರಣೆ ಕೊಟ್ಟೆ ನಾನಷ್ಟೇ. ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ, ಅದ್ರ ಕಡೆ ಮಾತ್ರ ಗಮನ ಕೊಡಿ. ಧೈರ್ಯ, ಸ್ಥೈರ್ಯ, ಮತ್ತೆ ಹಣಕಾಸಿನ ವಿಚಾರದಲ್ಲಿ ಪ್ರಗತಿ, ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಇದೆಲ್ಲನೂ ಕೂಡ ಇರುತ್ತೆ. ಆದ್ರೆ ಸೋದರರ ವಿಚಾರದಲ್ಲಿ ನಿಮ್ಮ ತಮ್ಮ, ನಿಮ್ಮ ತಂಗಿ, ಮತ್ತಾಮೇಲೆ ತಂದೆಯ ಜೊತೆ ಸ್ವಲ್ಪ ಆಕಸ್ಮಿಕವಾಗಿ ಚಿಕ್ಕ ಪುಟ್ಟ ತೊಂದರೆಗಳು ಬರ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಮಿಕ್ಕಿದ್ರೂ ಕೂಡ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಸಮಯನೇ ಇದಾಗಿರುತ್ತೆ ಅಂತಾನೆ ಹೇಳಬಹುದು. ಸ್ವಲ್ಪ ಕನ್ಫ್ಯೂಷನ್ ಬಿಡಿ, ಅರುಮರುನ ಬಿಡಿ. ಸೊ ವೃಶ್ಚಿಕ ರಾಶಿಯವರು ಪ್ರತಿನಿತ್ಯ ನೋಡಿ ಏನ್ ಮಾಡ್ಕೋಬೇಕು ಅಂತಂದ್ರೆ, ಗಣಪತಿ, ನೀವು ಯಾವುದೇ ಕೆಲಸಕ್ಕೆ ಹೋಗೋದಕ್ಕಿಂತ ಮೊದಲು ಗಣಪತಿಯ ದರ್ಶನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೇನೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯವನ್ನು ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ಧನಸ್ಸು ರಾಶಿ. ಈ ಧನಸ್ಸು ರಾಶಿಯವರೆಗೂ ಕೂಡ ಇನ್ನು ಮುಂದಕ್ಕೆ ಬುಧನ ಬಲ ಬರ್ತಾ ಇದೆ. ಬುಧ ತೃತೀಯ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬುಧನ ಬಲ ಬಂದಂಗೆ ಬಂದ್ರೂ ಕೂಡ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ. ನೀವು ಮಾಡ್ತಕ್ಕಂತಹ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ ಮಿಸ್ಕಮ್ಯುನಿಕೇಶನ್ ಆಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಹಾಗೇನೆ ಹಣಕಾಸಿನ ದುಂದು ವೆಚ್ಚ, ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಖರ್ಚುಗಳು ಜಾಸ್ತಿ, ಕೌಟುಂಬಿಕ ವಿಚಾರದಲ್ಲೂ ಕೂಡ ತೊಂದರೆ ತಾಪತ್ರಗಳು, ಈ ತರಹದ ಒಂದು ಸನ್ನಿವೇಶಗಳು ಜಾಸ್ತಿ ಇರ್ತಕ್ಕಂತಹ ಒಂದು ಸನ್ನಿವೇಶಗಳು ನಿಮಗೆ ಕಂಡು ಬರ್ತಾ ಇರುತ್ತೆ. ಆದ್ರೆ ಚಂದ್ರನ ಬಲ ಇದೆ, ತೊಂದರೆ ಇಲ್ಲ, ಚಂದ್ರನ ಬಲ ಇದೆ. ಮತ್ತಾಮೇಲೆ ನಿಮಗೆ ಈ ಒಂದು ಬುಧನ ಬಲನೂ ಕೂಡ ಸ್ವಲ್ಪ ಅಲ್ಪವಾಗಿ ಬಂದರೂ ಕೂಡ ಸ್ವಲ್ಪ ಈ ಸೋದರರ ಜೊತೆ, ಸೋದರಿಯರ ಜೊತೆ, ತಂದೆಯ ವಿಚಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು, ತಂದೆಯ ಜೊತೆ ಚಿಕ್ಕ ಪುಟ್ಟ ಕಲಹಗಳು, ಸೋದರಿಯರ ಬಗ್ಗೆ, ನಿಮ್ಮ ತಂಗಿ, ಅಕ್ಕ, ಅವ್ರ ಬಗ್ಗೆ ಥಿಂಕಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು, ಚಿಂತೆ ಜಾಸ್ತಿ ಆಗ್ತಕ್ಕಂಥದ್ದು, ಈ ತರಹದ
ಆಮೇಲೆ ಪ್ರಯಾಣದಲ್ಲಿ ವಿಘ್ನಗಳನ್ನ ಎದುರಿಸ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು ಇರುತ್ತೆ. ಚಂದ್ರನ ಬಲ ಇದೆ, ಸ್ವಲ್ಪ ಪರವಾಗಿಲ್ಲ. ಆದ್ರೆ ಹಣಕಾಸಿನ ವಿಚಾರದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ ಮಾಡ್ತಕ್ಕಂತಹ ನಿಮ್ಮ ಒಂದು ನಾನು ಉದ್ಯೋಗದಲ್ಲಿ ನಾನು ಸಕ್ಸಸ್ ಆಗ್ಬೇಕು, ಅಥವಾ ಉದ್ಯೋಗ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ, ಮತ್ತಾಮೇಲೆ ಮುಖ್ಯವಾಗಿ ನಾನು ವ್ಯಾಪಾರ ಕ್ಷೇತ್ರದಲ್ಲಿ ಇದ್ದೇನೆ, ವ್ಯಾಪಾರದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಅಥವಾ ಯಾವುದೊಂದು ಸೈಟು ಅಥವಾ ಇನ್ನೊಂದು. ಸೊ ಇದೆಲ್ಲನೂ ಕೂಡ ಸ್ವಲ್ಪ ತೊಂದರೆ ತಾಪತ್ರಗಳಲ್ಲೇ ಸ್ವಲ್ಪ ಕಂಪ್ಲೀಟ್ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಧನುಸು ರಾಶಿಯವರಿಗೆ 10 ದಿನಗಳ ಸಮಯದಲ್ಲಿ ಮೇಜರ್ ಆಗಿ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು, ತಾಪತ್ರಗಳು, ಹಾಗೆ ಮಿಸ್ಕಮ್ಯುನಿಕೇಶನ್, ಎಲ್ಲ ಒಂದ್ ಕಡೆ ಮಿಸ್ಕಮ್ಯುನಿಕೇಶನ್ ಆಗಿ ಕೆಲಸಗಳು ಹಾಳು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆನೂ ಕೂಡ ಇರೋದ್ರಿಂದ ಈ ಧನುಸು ರಾಶಿಯವರು ಪ್ರತಿನಿತ್ಯ ತಪ್ಪದೆ ನೋಡಿ ವಿಷ್ಣು ಆರಾಧನೆ ಅಥವಾ ವೆಂಕಟೇಶ್ವರ ಸ್ವಾಮಿಗೆ ಕೆಂಪು ಹೂಗಳನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿ, ಅಥವಾ ಈ ಹೆಸರು ಕಾಳಿನ ನೈವೇದ್ಯವನ್ನು ಇಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೇನೆ ಕಾಲಭೈರವೇಶ್ವರ ಅಷ್ಟಕವನ್ನ ಪ್ರತಿನಿತ್ಯ ರಾತ್ರಿ ಕೇಳಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ದ್ವಿತೀಯ ಸ್ಥಾನಕ್ಕೆ ಏನು ಬುಧನ ಪ್ರವೇಶ ಆಗ್ತಾ ಇದೆ, ಇದು ಸ್ವಲ್ಪ ಉತ್ತಮವಾದ ಬದಲಾವಣೆ ಅಂತ ಅನ್ಸಿದ್ರು ಕೂಡ ಬುಧನ ಮೇಲೆ ಕೇತುವಿನ ದೃಷ್ಟಿನೂ ಕೂಡ ಇರೋದ್ರಿಂದ ಕೌಟುಂಬಿಕ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳು, ಅನಾವಶ್ಯಕವಾಗಿರ್ತಕ್ಕಂತಹ ಭಯದ ವಾತಾವರಣ ಉಂಟಾಗ್ತಕ್ಕಂಥದ್ದು, ಶಾರೀರಿಕವಾಗಿ ಎಲ್ಲ ಒಂದ್ ಕಡೆ ತ್ರಾಸ ಆಗ್ತಾ ಇರುತ್ತೆ. ಶಾರೀರಿಕವಾಗಿ ಅಂದ್ರೆ ದೇಹಕ್ಕೆ ದಣಿವು ಆಗ್ತಕ್ಕಂಥದ್ದು, ದೇಹಾಲಸ್ಯ, ಸ್ವಲ್ಪ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇರ್ತೀರ, ಹಂಗೆ ಆಯಾಸ ಬಂದ್ಬಿಡುತ್ತೆ. ಈ ತರಹದ ಸಿಚುಯೇಷನ್ ಬರ್ತಾ ಇರುತ್ತೆ. ಮಕರ ರಾಶಿಯವರಿಗೆ ಈ 10 ದಿನಗಳ ಸಮಯದಲ್ಲಿ ಚಂದ್ರನ ಬಲ ಇರುತ್ತೆ. ಚಂದ್ರನ ಬಲ ಇದೆ, ಅಂತಹ ಒಂದು ಮೇಜರ್ ಇಂಪ್ಯಾಕ್ಟ್ ಏನು ನಿಮಗೆ ಚಂದ್ರನಿಂದ ಆಗ್ತಾ ಇರೋದಿಲ್ಲ. ಆದರೆ ಮಿಕ್ಕಿದ ಗ್ರಹಗಳು, ಸೂರ್ಯನ ಬಲ ಇರೋದಿಲ್ಲ, ಕುಜ ಬೇರೆ ಜನ್ಮ ರಾಶಿಯಲ್ಲಿ, ಕೋಪತಾಪಗಳು, ಗಂಡ ಹೆಂಡತಿರ ಮಧ್ಯೆ ಸಮಸ್ಯೆಗಳು, ಮತ್ತಾಮೇಲೆ ಕೌಟುಂಬಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು. ಹಣ ಏನೋ ಬರ್ತಾ ಇರುತ್ತೆ, ಸ್ವಲ್ಪ ಚಿಕ್ಕ ಪುಟ್ಟದಾಗಿ ಹಣ ಬರ್ತಾ ಇರುತ್ತೆ, ತೊಂದರೆ ಇರೋದಿಲ್ಲ. ಆದ್ರೆ ಕೌಟುಂಬಿಕವಾಗಿ ಸಮಸ್ಯೆಗಳು, ಚರ್ಮಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಿ ತೊಂದರೆಗಳು, ಮುಖದಲ್ಲಿ ಗುಳ್ಳೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಈ ತರಹದ ಒಂದು ಸಿಚುಯೇಷನ್ ಈ 10 ದಿನಗಳ ಸಮಯದಲ್ಲಿ ನೋಡ್ಬೇಕಾಗುತ್ತೆ. ಇನ್ನು ಉದ್ಯೋಗ ಅಂತ ನಾವು ಹೋದಾಗ ಉದ್ಯೋಗದ ಪರಿಸ್ಥಿತಿನೂ ಕೂಡ ಮಿಶ್ರಮವಾಗಿರುತ್ತೆ. ಮಿಶ್ರಮ ವಾತಾವರಣನೇ ಉಂಟಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಇರುತ್ತೆ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ. ಈ ಮಕರ ರಾಶಿಯವರು ತಪ್ಪದೆ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ ನೋಡಿ, ಮುಖ್ಯವಾಗಿ ದುರ್ಗಾ ದೇವಿಯನ್ನು ಎಷ್ಟು ಆರಾಧನೆ ಮಾಡ್ತಿರೋ ಅಷ್ಟು ಒಳ್ಳೆಯದು. ಹಾಗೇನೆ ಈ 10 ದಿನಗಳ ಸಮಯದಲ್ಲಿ ಈ ಗೋಧಿ ರವೆ ಪಾಯಸದಿಂದ ಮಾಡಿರ್ತಕ್ಕಂಥ ಗೋಧಿ ರವೆಯಿಂದ ಪಾಯಸವನ್ನು ಮಾಡ್ಕೊಂಡ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನದಲ್ಲಿ ಅಥವಾ ಲಕ್ಷ್ಮೀ ನಾರಾಯಣನ ದೇವಸ್ಥಾನದಲ್ಲಿ ನೈವೇದ್ಯಕ್ಕೆ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಬರೋದಕ್ಕೆ ಪ್ರಯತ್ನ ಮಾಡಿ. ಕೆಂಪು ಹೂಗಳಿಂದ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಆರಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ಒಂದು ರಾಶಿ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಜನ್ಮ ರಾಶಿಯಲ್ಲೇ ಬುಧನ ಸಂಚಾರ ಪ್ರಾರಂಭ ಆಗ್ತಾ ಇದೆ. ಇದು ಪಂಚಮಾಧಿಪತಿಯಾಗಿರ್ತಕ್ಕಂತಹ ಬುಧ ಜನ್ಮ ರಾಶಿಗೆ ಬರ್ತಾ ಇರೋದ್ರಿಂದ ನಿಮ್ಮ ಒಂದು ಕ್ರಿಯೇಟಿವಿಟಿ, ಥಾಟ್ಸ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂಥದ್ದು, ಈ 7 ಸೆನ್ಸ್ ಅಂತ ಹೇಳ್ತೀವಲ್ವಾ, ಈ 6 ಸೆನ್ಸ್ 7 ಸೆನ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ ಕೆಲವೊಂದ್ಸಲ, ಏನು 6 ಸೆನ್ಸ್ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಆ ತರ ನಿಮಗೆ ಯಾವುದೋ ಒಂದು ಮುಂದೆ ಆಗ್ತಕ್ಕಂಥದ್ದು ಈಗಲೇ ಗೊತ್ತಾಗ್ತಕ್ಕಂಥದ್ದಾಗಿರಬಹುದು. ಹಾಗೇನೆ ಇಚ್ಛಾಶಕ್ತಿ ಅಥವಾ ಕ್ರಿಯೇಟಿವಿಟಿ, ಆ ಥಾಟ್ಸ್ ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಮತ್ತಾಮೇಲೆ ಗಂಡ ಹೆಂಡತಿಯ ಒಂದು ವಿಚಾರದಲ್ಲಿ ಕೂಡ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಪಂಚಮಾಧಿಪತಿ ಜನ್ಮರಾಶಿಗೆ ಬರ್ತಾ ಇರ್ತಕ್ಕಂಥದ್ದು ಒಳ್ಳೆಯದು. ಗಂಡ ಹೆಂಡತಿಯ ಮಧ್ಯೆ ಪರಸ್ಪರ ಅದು ಚಿಕ್ಕ ಪುಟ್ಟ ಏನಾದ್ರು ವ್ಯತ್ಯಾಸಗಳಿದ್ರೆ ಅದರಲ್ಲಿ ತೊಂದರೆ ತಾಪತ್ರಗಳಿಂದ ಹೊರಗಡೆ ಬರ್ತೀರಾ ಅಂತಾನೆ ಹೇಳ್ಬೋದು. ಆದರೆ ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಸೂರ್ಯ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪತಿ ಅಥವಾ ಪತ್ನಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳು ಉಂಟಾಗ್ತಕ್ಕಂಥದ್ದಾಗಿರಬಹುದು. ಆಮೇಲೆ ಅವರ ವಿಚಾರದಲ್ಲಿ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದಾಗಿರ್ಬೋದು. ಈ ತರಹದ ಸನ್ನಿವೇಶಗಳು ಉಂಟಾಗ್ತಕ್ಕಂಥದ್ದು. ಮೇಜರ್ ಆಗಿ ನಮಗೆ ಈ ಒಂದು 10 ದಿನಗಳ ಸಮಯದಲ್ಲಿ ಸ್ವಲ್ಪ ಚಂದ್ರನ ಬಲ ಕ್ರಮೇಣವಾಗಿ ಬರ್ತಾ ಇದೆ, ತೊಂದರೆ ಇಲ್ಲ. ಪಂಚಮಾಧಿಪತಿ ಬುಧನು ಕೂಡ ನಿಮ್ಮ ಜನ್ಮರಾಶಿಗೆ ಬರ್ತಾ ಇರ್ತಕ್ಕಂಥದ್ದು. ನಿಮ್ಮ ಆಲೋಚನೆ ವಿಧಾನಗಳು ಸ್ವಲ್ಪ ಟರ್ನ್ ಆಗ್ತಕ್ಕಂಥದ್ದು, ಯಾವುದೋ ಒಂದು ಬರ್ಬೇಕಾಗಿರೋ ಹಣ ಬರ್ತಕ್ಕಂಥದ್ದು, ಸ್ವಲ್ಪ ಆತ್ಮಸ್ಥೈರ್ಯ ಸಿಗ್ತಕ್ಕಂಥದ್ದು, ಕ್ರಿಯೇಟಿವಿಟಿ ಹೆಚ್ಚಾಗ್ತಕ್ಕಂಥದ್ದು. ನಾನು ಈ ತರ ಮಾಡಬಾರ್ದು, ಈ ತರ ಮಾಡಬೇಕು, ಈ ತರಹದ ಆಲೋಚನೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಇದೆಲ್ಲನೂ ಇದ್ರೂ ಕೂಡ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೇನೆ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು, ಅದು ನಿಮ್ಮ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ
ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಉದ್ಯೋಗದ ವಿಚಾರದಲ್ಲಿ ಕೂಡ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರ್ತಕ್ಕಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ. ಈ ಕುಂಭರಾಶಿಯವರು ತಪ್ಪದೆ ವಿಷ್ಣು ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೆಯದು. ಹಾಗೇನೆ ಗೋವಿನ ಹಸುವಿನ ಸೇವೆಯನ್ನು ಮಾಡಿ, ಹಸುಗಳಿಗೆ ಹಚ್ಚ ಹಸಿರಾಗಿರ್ತಕ್ಕಂತಹ ಹುಲ್ಲನ್ನು ಅವಕ್ಕೆ ಮೇವಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಆ ನೆಗೆಟಿವಿಟಿ ಅನ್ನೋದು ಸ್ವಲ್ಪ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಒಂದು ರಾಶಿ ಮೀನ ರಾಶಿ. ಈ ಮೀನ ರಾಶಿಯವರಿಗೆ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಬುಧ 12ನೇ ಮನೆಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು. ಲಾಭಸ್ಥಾನದಲ್ಲೇನೋ ಸೂರ್ಯ ಇದ್ದಾರೆ, ಕುಜ ಬಲ ಇದೆ, ಸೂರ್ಯ ಬಲ ಇದೆ. ಈ 10 ದಿನಗಳ ಕಾಲದಲ್ಲಿ ಸೂರ್ಯ ಬಲ ಕುಜ ಬಲ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ತೊಂದರೆ ಇರೋದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಬರ್ತಕ್ಕಂತಹ ಹಣಕಾಸು ಬರ್ತಾ ಇರುತ್ತೆ, ತಾಪತ್ರಗಳು ಇರೋದಿಲ್ಲ. ಆದರೆ ಬುಧನ ಒಂದು ಸ್ಥಿತಿ 12ನೇ ಮನೆಗೆ ಹೋಗ್ತಾ ಇರೋದ್ರಿಂದ, ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ 12ನೇ ಮನೆಗೆ ಹೋಗ್ತಾ ಇರೋದು, ಹಾಗೆ ಕೇತುವಿನ ದೃಷ್ಟಿಗೆ ಒಳಗಾಗ್ತಾ ಇರೋದ್ರಿಂದ ನಿದ್ರಾಹೀನತೆ, ನಿದ್ರಾಭಂಗ, ಚರ್ಮಕ್ಕೆ ಸಂಬಂಧಪಡ್ತಕ್ಕಂತಹ ಒಂದು ಚಿಕ್ಕ ಪುಟ್ಟ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶ. ಅದು ಬೇರೆ ಚತುರ್ಥ ಸ್ಥಾನದಲ್ಲಿ ಗುರು ವಕ್ರಿ ಬೇರೆ ಆಗಿದ್ದಾರೆ. ಆ ಚತುರ್ಥಾಧಿಪತಿ ಬುಧನು 12ನೇ ಮನೆಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಪ್ರಯಾಣಗಳನ್ನ ಮಾಡಬೇಕಾಗುತ್ತೆ. ಮತ್ತಮೇಲೆ ಮಾನಸಿಕ ಚಂಚಲತ್ವ ಉಂಟಾಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳು. ಹಾಗೇನೆ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು, ಸ್ಟ್ರೆಸ್ಫುಲ್ ಆಗಿರುತ್ತೆ. ಉದ್ಯೋಗದ ವಿಚಾರಗಳು ಅದು ಯಾವುದೇ ತಗೊಳ್ಳಿ, ಹೊಸ ಉದ್ಯೋಗ ಪ್ರಯತ್ನ ಮಾಡ್ತಾ ಇದ್ದೇನೆ, ಆಲ್ರೆಡಿ ಉದ್ಯೋಗ ಮಾಡ್ತಾ ಇದ್ದೇನೆ, ಅಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ. ಒತ್ತಡ ಪೂರ್ವಕವಾಗಿರ್ತಕ್ಕಂತಹ ಒಂದು ನಿರ್ಮಾಣಗಳು, ಆ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಹಾಗೇನೆ ಸಪ್ತಮಾಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ರಾಹುವಿನ ಒಟ್ಟಿಗೆ ಹೋಗ್ತಾ ಇರೋದ್ರಿಂದ ಕೆಟ್ಟ ಕನಸುಗಳು, ಹಾಗೇನೆ ಮುಖ್ಯವಾಗಿ ಕೆಟ್ಟ ವ್ಯಸನಗಳು, ಕೆಟ್ಟ ಚಟಗಳಿಗೆ ಗುರಿ ಆಗ್ತಕ್ಕಂಥದ್ದು. ಅಂದ್ರೆ ಸ್ವಲ್ಪ ಕೆಟ್ಟ ಆಲೋಚನೆಗಳು, ಕೆಟ್ಟ ಚಟಗಳನ್ನ ಮಾಡಬೇಕಾಗಿರೋ ಪರಿಸ್ಥಿತಿಗಳು, ಮತ್ತಮೇಲೆ ಖರ್ಚುಗಳು, ಅದಕ್ಕೋಸ್ಕರ ಖರ್ಚುಗಳು ಸಾಕಷ್ಟು ಮಾಡಬೇಕಾಗಿರೋ ಪರಿಸ್ಥಿತಿ, ಅಥವಾ ಗಂಡ ಅಥವಾ ಹೆಂಡತಿಯ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಈ ತರಹದ ಸನ್ನಿವೇಶಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮಗೆ ಗುರುಬಲ ಕೂಡ ಬರ್ತಾ ಇರೋದ್ರಿಂದ ಮೀನರಾಶಿಯವರು ಸ್ವಲ್ಪ ದಿನ ಈ ತರಹದ ಸ್ವಲ್ಪ ಸನ್ನಿವೇಶಗಳನ್ನ ಎದುರಿಸಬೇಕು. ಆದ್ರೆ ಹಣಕಾಸಿನ ವಿಚಾರದಲ್ಲಿ 10 ದಿನಗಳ ಸಮಯದಲ್ಲಿ ಅಂತಹ ಒಂದು ತೊಂದರೆಗಳಂತೂ ಇರೋದಿಲ್ಲ. ಹಣಕಾಸಿನ ವ್ಯವಹಾರಗಳು ನಿಮಗೆ ಚೆನ್ನಾಗೇ ಇರುತ್ತೆ ಅಂತಾನೆ ಹೇಳ್ಬೋದು. ಎಲ್ಲ ಒಂದ್ ಕಡೆ ಕಾನ್ಫಿಡೆನ್ಸ್ ಕೂಡ ಇರುತ್ತೆ. ಆದರೆ ಮುಖ್ಯವಾಗಿ ಈ ಬುಧನ ಬದಲಾವಣೆಗಳು ಸ್ವಲ್ಪ ನಿಮಗೆ ಚಿಕ್ಕ ಪುಟ್ಟ ತೊಂದರೆಗಳನ್ನ ತಂದ್ಕೊಡ್ತಾ ಹೋಗುತ್ತೆ. ಅಂದ್ರೆ ಜಾಸ್ತಿ ಖರ್ಚುಗಳನ್ನ ಮಾಡ್ಬೇಕಾಗಿರೋ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ. ಈ ಮೀನರಾಶಿಯವರು ತಪ್ಪದೆ ನವಗ್ರಹಗಳಿಗೂ ಕೂಡ ಪ್ರತಿನಿತ್ಯ 27 ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ, ಕೆಂಪು ಹೂಗಳಿಂದ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೇನೆ ಶ್ರೀರಾಮ ರಕ್ಷಾ ಕವಚ ಸ್ತೋತ್ರವನ್ನ ಈ 10 ದಿನಗಳ ಸಮಯದಲ್ಲಿ ನೀವು ಹೇಳ್ಕೊಡೋದ್ರಿಂದ ಸ್ವಲ್ಪ ಉದ್ಯೋಗದಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗ್ತೀರಾ ಅಂತಾನೆ ಹೇಳ್ಬೋದು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.